ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ವಿಚಾರದಲ್ಲಿ ವಿವಾದ ಎದ್ದು ಬಿಟ್ಟಿದೆ. ಈಗ ನಿನ್ನೆ ಕ್ಷಮೆ ಕೇಳಿ ಇವತ್ತು ಮತ್ತದೇ ಮಾತನಾಡಿದ್ದಾರೆ ಈ ಅಹಿಂಸಾ ಚೇತನ್. ನನ್ನ ಹೇಳಿಕೆ ಮೇಲೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ. ನಿನ್ನೆ ಸಾರಿ ಕೇಳಿದ್ರು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು, ಬಟ್ ಸಾರಿ ಕೇಳಿರೋದು, ಆದರೆ ಈ ಮನುಷ್ಯ ಬದಲಾಗಿಲ್ಲ. ನನ್ನ ಹೇಳಿಕೆ ಮೇಲೇನೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ. ಸಾರಾ ಗೋವಿಂದ್ ಗೂಂಡಾವರ್ತನೆ ಮಾಡ್ತಾ ಇದ್ದಾರೆ, ಅವಾಚ್ಯವಾಗಿ ನಿಂದಿಸಿ ಬೆದರಿಕೆ ಒಡ್ಡುವ ಕೆಲಸ ಮಾಡ್ತಾ ಇದ್ದಾರೆ. ಸಾರಾ ಗೋವಿಂದ್ ಅಣ್ಣ ಅವರ ಹೆಸರು ಹಾಳು ಮಾಡ್ತಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, ಅವರ ಅಭಿಪ್ರಾಯ ಹೇಳ್ತಾರೆ. ಸಾರಾ ಗೋವಿಂದ್ ವಿರುದ್ಧ ಕಾನೂನು ಕ್ರಮದ ಬಗ್ಗೆ ಚರ್ಚಿಸ್ತೇನೆ. ನಿನ್ನೆಯ ಹೇಳಿಕೆಯನ್ನೇ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಅಹಿಂಸಾ ಚೇತನ್. ಸಿಟಿಯ ಮಧ್ಯಭಾಗದಲ್ಲಿ 2.5 ಎಕರೆ ಒಬ್ಬ ನಟನ ಸಮಾಧಿಗೆ ಕೊಡಬೇಕಾಗಿದ್ದ ಜಾಗನ ಅನ್ನೋ ನಿಟ್ಟಿನಲ್ಲಿ ಈ ಅಹಿಂಸಾ ಚೇತನ್ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ರು. ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಅದಾದ ನಂತರ ನಿನ್ನೆ ಸಂಜೆ ನಿರ್ಮಾಪಕ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿರುವಂಥ ಸಾರಾ ಗೋವಿಂದು ಮತ್ತು ಅವರ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಚೇತನ್ ಅವರ ಮನೆಗೆ ಹೋಗಿದ್ರು. ಅಲ್ಲಿಗೆ ಹೋಗಿ ಸಾರಿ ಕೇಳಲೇಬೇಕು, ಜೊತೆಗೆ ಯಾವ ಉದ್ದೇಶದಿಂದ ಈ ರೀತಿಯಾಗಿ ಮಾತನಾಡಿದೆಯಾ ಅಥವಾ ಈ ರೀತಿಯಾದಂಥ ಸ್ಟ್ಯಾಂಡ್ನಲ್ಲಿ ಇದೆಯಾ, ನೀನು ಈ ರೀತಿಯಾದಂಥ ಪೋಸ್ಟ್ ಹಂಚ್ಕೊಂಡಿದೆಯಾ, ಉತ್ತರ ಕೊಡು ಅನ್ನೋ ನಿಟ್ಟಿನಲ್ಲಿ ಕೇಳಿದ್ದಾರೆ. ಜೊತೆಗೆ ಈಗ ಹೇಳ್ತಾ ಇರೋದು ಚೇತನ್, ನನ್ನ ಹೇಳಿಕೆಗೆ ನಾನು ಬದ್ಧನಾಗಿರ್ತೀನಿ ಈಗಲೂ ಕೂಡ. ಜೊತೆಗೆ ಸಾರಾ ಗೋವಿಂದ್ ಅವರು ನನಗೆ ದಬ್ಬಾಳಿಕೆ ಮಾಡಿದ್ದಾರೆ, ದರ್ಪ ತೋರಿಸಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಗೂಂಡಾವರ್ತನೆ ತೋರಿಸಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕಾದ ರೀತಿಯಲ್ಲಿ ನಾವು ತೆಗೆದುಕೊಳ್ತೀವಿ ಅಥವಾ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಅನ್ನೋ ಥರ ಈಗ ಮಾತಾಡಿದ್ದಾರೆ ಅಹಿಂಸಾ ಚೇತನ್.